ನಮಸ್ಕಾರ ಪ್ರೇಕ್ಷಕರೇ. ವಿಶ್ವ ನಾಯಕತ್ವ ವೇದಿಕೆ 2025 ರಲ್ಲಿ ಇಟಲಿಯ ಮಾಜಿ ಪ್ರಧಾನಮಂತ್ರಿ ಮೆತ್ತಿಯೋ ರೆಂಜಿ ಭವಿಷ್ಯದ ಜಾಗತಿಕ ಸಹಕಾರದ ಕುರಿತಾಗಿ ಶಕ್ತಿಯಾದ ಸಂದೇಶವೊಂದನ್ನು ನೀಡಿದರು. ಅವರ ಮುಖ್ಯ ವಿಷಯ ಸ್ಪಷ್ಟವಾಗಿತ್ತು: ಯುರೋಪ್ ಮತ್ತು ಭಾರತ ಕೈಜೋಡಿಸಿದಾಗ ಮಾತ್ರ ವ್ಯಾಪಾರ, ಹೂಡಿಕೆ ಮತ್ತು ನವೀನತೆಗಳ ಹೊಸ ಯುಗವನ್ನು ರೂಪಿಸಬಹುದು. ರೆಂಜಿ ನೆನಪಿಸಿದರು, ಜಾಗತೀಕರಣವು ಸಮಸ್ಯೆಯಲ್ಲ, ಅದು ಅವಕಾಶ. ದೇಶಗಳು ತಮ್ಮ ಗಡಿಗಳನ್ನು ಮುಚ್ಚಿಕೊಳ್ಳುವ ಬದಲು ಒಟ್ಟಿಗೆ ಬಲವಾಗಿ ನಿಲ್ಲಬೇಕು ಎಂದು ಎಚ್ಚರಿಸಿದರು. ಟ್ರೇಡ್ ವಾರ್ ಎಂದರೆ ಭವಿಷ್ಯಕ್ಕೆ ನಾವು ಮಾಡಬಹುದಾದ ಅತಿ ದೊಡ್ಡ ಮೂರ್ಖತನ. ಕೃತಕ ಬುದ್ಧಿಮತ್ತೆಯ ಯುಗದಲ್ಲಿ ಕೆಲ ನಾಯಕರು ಇನ್ನೂ ನ್ಯಾಚುರಲ್ ಸ್ಟುಪಿಡಿಟಿ ಮೇಲೆ ಅವಲಂಬಿತರಾಗಿದ್ದಾರೆ ಎಂದು ಹಾಸ್ಯದೊಡನೆ ಹೇಳಿದರು. ತಂತ್ರಜ್ಞಾನಕ್ಕೆ ಭಯವಿಲ್ಲ, ದೃಷ್ಟಿಕೋನ ಬೇಕು ಎಂಬುದು ಅವರ ಸಂದೇಶ. ಯುರೋಪ್ ಎದುರಿಸುತ್ತಿರುವ ಸವಾಲುಗಳು: ವೃದ್ಧಿಸುತ್ತಿರುವ ಜನಸಂಖ್ಯೆ, ಕಚೇರಿ ನೌಕರಶಾಹಿ, ಆರ್ಥಿಕ ಕುಂದಿಕೆ. ಆದರೆ ಭಾರತದಲ್ಲಿ ಯುವಜನ ಶಕ್ತಿ ಮತ್ತು ಚುರುಕು ಬೆಳವಣಿಗೆ. ಅವರ ಮಾತು ಸ್ಪಷ್ಟವಾಗಿತ್ತು: ಯುರೋಪ್ಗೆ ಭಾರತ ಬೇಕು, ಭಾರತಕ್ಕೂ ಯುರೋಪ್ ಬೇಕು. ಪ್ರಧಾನಮಂತ್ರಿ ಮೋದಿ ಅವರೊಂದಿಗೆ ತಮ್ಮ ವೈಯಕ್ತಿಕ ಬಾಂಧವ್ಯವನ್ನು ನೆನಪಿಸಿಕೊಂಡ ರೆಂಜಿ, ಮೆಲೋಡಿ ಮಾತ್ರವಲ್ಲ, ನಿಜವಾದ ಮ್ಯೂಸಿಕ್ ಅನ್ನೂ ಸೃಷ್ಟಿಸೋಣ ಎಂದು ಒತ್ತಾಯಿಸಿದರು. ಅಂದರೆ ಸಂಸ್ಥಾನಿಕ ಸಹಕಾರ, ನವೀನತೆಯ ಹೂಡಿಕೆ ಮತ್ತು ಶಿಕ್ಷಣದಲ್ಲಿ ಬಂಡವಾಳ ಹೂಡುವ ಸಮಯ ಬಂದಿದೆ. ರೆಂಜಿಯ ಸಂದೇಶ ಸರಳ ಆದರೆ ಗಾಢವಾಗಿತ್ತು: ಯುರೋಪ್ ಭಾರತ ಅಕ್ಷವು ಕೇವಲ ಆಯ್ಕೆಯಲ್ಲ, ಅದು ಕಡ್ಡಾಯ. ಅಸ್ಥಿರ ಜಗತ್ತಿನಲ್ಲಿ ಈ ಸಹಭಾಗಿತ್ವವೇ ನಾಳೆಯ ಶಾಂತಿ, ಸಮೃದ್ಧಿ ಮತ್ತು ಹೊಸ ಜಾಗತಿಕ ನಾಯಕತ್ವಕ್ಕೆ ದಾರಿ ತೋರುತ್ತದೆ ಎಂದು. We live in a very crazy times, but I think you invite me because as Italian, I'm expert of chaos. Italians do it better in a time of crisis, and we are absolutely expert in disorganization, and so the fantasy could help in this difficult time. Let me introduce. Thank you so much for the kind words. I was Prime Minister, yes, 10 years ago. I was mayor of the most beautiful city in the world, Florence. Sorry if someone who is in crisis, because Europe is in crisis. Europe needs India, but I think also India needs Europe, exactly for the same reasons of the crisis of globalization. I think from the first point, globalization and those crazy times. Technology in this time knows the